leadership is about service, save, helping others. Responsibility, to do your responsibility, not only when teachers are there, somebody is watching you, but responsibility is doing your duties when nobody is seeing you. ಯಾರೋ ನಿಮ್ಮನ್ನು ನೋಡ್ತಾ ಇದ್ದಾರೆ, ಫಾದರ್ ಮುಂದೆ, ಪೇರೆಂಟ್ಸ್ ಮುಂದೆ, ಟೀಚರ್ಸ್ ಮುಂದೆ ನಿಮ್ಮ ಡ್ಯೂಟಿ ಮಾಡುವಂಥದ್ದಲ್ಲ. ನಾವು ಯಾರು ನೋಡದೇ ಇದ್ದಾಗ ನೀವು ಮಾಡುವಂಥ ಡ್ಯೂಟಿ ಇದೆಯಲ್ಲ, ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ಜವಾಬ್ದಾರಿ ಅಂತ ಹೇಳ್ತಾರೆ. ನಿಮ್ಮ ತಂದೆ ಮನೆಯಲ್ಲಿ, ನಿಮ್ಮ ತಾಯಿ ಮನೆಯಲ್ಲಿ, ಅವ್ರಿಗೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆಯಲ್ಲ. ಅವ್ರ ಕಣ್ಣು ಮುಂದೆ ಇದ್ರೂ ಇದೆ, ಅವ್ರ ಕಣ್ಣು ಮುಂದೆ ಇಲ್ಲ ಅಂದ್ರೂ ಇದೆ, ಅದು ಜವಾಬ್ದಾರಿ. ಹಾಗೆ ಇವತ್ತು ನೀವೇನು ಲೀಡರ್ಸ್ ಆಗಿದ್ದೀವಿ, ನಾವು ಬ್ಯಾಡ್ಜ್ ಹಾಕಿದ್ದೀವಿ, ನಾವು ಸ್ಲ್ಯಾಶ್ ಹಾಕಿದ್ದೀವಿ, ನಮಗೆ ಅಥಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅದು ಎಲ್ಲರ ಮುಂದೆ ಮಾತ್ರ ಪ್ರದರ್ಶನ ಮಾಡಲಿಕ್ಕಲ್ಲ, ಯಾರು ನೋಡದೇ ಇರುವಾಗಲೂ ಕೂಡ ಆ ಜವಾಬ್ದಾರಿಗಳನ್ನು ಹೊತ್ತಿದ್ದೀವಿ ಎಂಬಂತಹ ಒಂದು ಅರಿವು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಅದೊಂದು ಹಳ್ಳಿ, ಆ ಹಳ್ಳಿಯಲ್ಲಿ ಪ್ರತಿ ವರ್ಷ ಒಬ್ಬ ಹುಡುಗನನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಹುಡುಗ ಏನು ಮಾಡಬೇಕು ಅಂದರೆ, ಆ ವರ್ಷದ ಮೊದಲನೇ ದಿನ ಇಡೀ ಹಳ್ಳಿಯ ಜನ ಅವನ ಹಿಂದೆ ಬರ್ತಿರ್ತಾರೆ. ಆ ಹುಡುಗ ಆ ವರ್ಷ ಏನು ಸೆಲೆಕ್ಟ್ ಮಾಡಿರ್ತಾರೆ ಹುಡುಗ, ಅವನು ಕೈಯಲ್ಲಿ ದೀಪವನ್ನು ಇಟ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಅವನು ಮುಂದೆ ಹೋಗಬೇಕು, ಎಲ್ಲರೂ ಅವನನ್ನು ಹಿಂಬಾಲಿಸ್ತಾರೆ. ಆ ಇಡೀ ಹಳ್ಳಿಯನ್ನು ಒಂದು ರೌಂಡ್ ಹಾಕಬೇಕು ಅವರು. ಅದು ಆ ಒಂದು ಹಳ್ಳಿಯ ಒಂದು ವಾಡಿಕೆ. ಆ ವರ್ಷ ಯಾವ ಹುಡುಗನನ್ನು ಅವರು ಸೆಲೆಕ್ಟ್ ಮಾಡ್ತಾರೆ, ಆ ಹುಡುಗ ಒಂದು ಸ್ಪೆಷಲ್ ಬಟ್ಟೆಯನ್ನು ಹಾಕ್ತಾನೆ, ಒಂದು ಒಳ್ಳೆ ಸ್ಪೆಷಲ್ ಬಟ್ಟೆಯನ್ನು ಧರಿಸ್ತಾನೆ. ವೈಟ್ ಕಲರ್ ಬಟ್ಟೆಯನ್ನು ಅವನು ಧರಿಸ್ಕೊಂಡು ಆ ಒಂದು ದೀಪವನ್ನು ಇಟ್ಕೊಂಡು ಹೋಗಬೇಕು. ಒಂದು ದಿನ ಆ ಹಳ್ಳಿಯ ಮುಖ್ಯಸ್ಥ ಹೇಳ್ತಾನೆ ಆ ಹುಡುಗನಿಗೆ, ನೋಡು, ನಾವೆಲ್ಲರೂ ಜನ ಹಿಂಬಾಲಿಸ್ತಿರುವುದು ನಿನ್ನನ್ನು ಅಥವಾ ನಿನ್ನ ಬಟ್ಟೆಯನ್ನಲ್ಲ, ನಾವು ಹಿಂಬಾಲಿಸ್ತಿರುವುದು ಬೆಳಕನ್ನು, ನಿನ್ನ ಕೈಯಲ್ಲಿರುವಂತಹ ಬೆಳಕನ್ನು. ಹಾಗಾಗಿ ಇವತ್ತೇನು ನೀವು ಬ್ಯಾಡ್ಜನ್ನು ಹಾಕ್ಕೊಂಡು ಬರ್ತೀರಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಿ ನೀವೆಲ್ಲ ಮಕ್ಕಳು, ಲೀಡರ್ಸ್ ಏನಿದ್ರೆ ಬ್ಯಾಡ್ಜ್ ಹಾಕ್ಕೊಂಡು ಬರ್ತೀರಿ ನೀವು. ಬಿಕಾಸ್ ಯು ಆರ್ ವೇರಿಂಗ್ ಬ್ಯಾಡ್ಜ್ ಯು ಡೋಂಟ್ ಬಿಕಮ್ ಎ ಲೀಡರ್. ಅರ್ಥ ಆಯ್ತಲ್ಲ? ಬಿಕಾಸ್ ಯು ಆರ್ ವೇರಿಂಗ್ ಸ್ಲ್ಯಾಶ್ ಯು ಡೋಂಟ್ ಬಿಕಮ್ ಎ ಲೀಡರ್. ಆ ಹುಡುಗ ನೆನೆಸ್ಕೊಂಡ, ನಾನು ಹೊಸ ಬಟ್ಟೆ ಹಾಕಿದ್ದೀನಿ, ಅದಕ್ಕಾಗಿ ಜನರೆಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ನಾನು ಲೀಡರ್ ಅಂತ ನೆನೆಸಿದ್ದ. ಅಲ್ಲ, ಅವನು ಹಾಕಿದಂತಹ ಬಟ್ಟೆ ಅವನನ್ನು ಲೀಡರ್ ಮಾಡಲಿಲ್ಲ. ಅವನ ಕೈಯಲ್ಲಿದ್ದಂತಹ ಬೆಳಕು, ದೀಪ, ಅದು ಮುಖ್ಯ. ಇವತ್ತು ನಾವು ಲೀಡರ್ ಆಗಿದ್ದೇವೆ ಅಂತ ಹೇಳಿದ ತಕ್ಷಣ ನೀವು ಯೋಚನೆ ಮಾಡ್ಬೋದು, ನಿಮಗಿಂತ ಒಳ್ಳೆಯ, ನಿಮಗಿಂತ ಶಾರ್ಪ್ ಆದಂತಹ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಆದರೆ ನೀವು ಆರಿಸಲ್ಪಟ್ಟಿದ್ದೀರಿ ಈ ವರ್ಷ. ಅದು ಸುಮ್ಮನೆ ಆರಿಸ್ಕೊಂಡಿದ್ದಾರೆ, ಸುಮ್ಮನೆ ಲೀಡರ್ ಮಾಡಿದ್ದಾರಲ್ಲ, ಅದಕ್ಕೊಂದು ಜವಾಬ್ದಾರಿ ಇದೆ. ಅದು ದೇವರ ಒಂದು ಚಿತ್ತ ಅಂತ ನಾವು ಅದನ್ನು ಯೋಚನೆ ಮಾಡ್ತೀವಿ. ಹಾಗಾಗಿ ಈ ವರ್ಷ ಏನು ನಿಮಗೆ ಒಂದು ಜವಾಬ್ದಾರಿ ಸಿಕ್ಕಿದೆ, ಆ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡಬೇಕು, ಪ್ರಾಮಾಣಿಕತೆಯಿಂದ ಮಾಡಬೇಕು, ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಬೇಕು. ಇದಕ್ಕಾಗಿ ನಿಮಗೆ ಸಹಕಾರ ಮಾಡಲು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಇದೆ, ಟೀಚರ್ಸ್ ಇದ್ದಾರೆ, ನಾನಿದ್ದೀನಿ, ಸಿಸ್ಟರ್ಸ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ, ಎಲ್ಲರಿದ್ದಾರೆ. ಸೊ ಥ್ಯಾಂಕ್ ಯು ಆ್ಯಂಡ್ ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಯು.